ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ RG ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಫ್ರೆಂಡ್ಸ್. ಈ ಫೋಟೋ ಏನಂದರೆ ನಮ್ಮ ಕ್ಲಾಸ್ ಸ್ಟೂಡೆಂಟ್ ಸ್ಟಿಚ್ ಮಾಡಿರೋಂಥ ಲಂಗ ಬ್ಲೌಸು ಹಾಗೂ ಫ್ರಾಕು. ಫ್ರೆಂಡ್ಸ್, ನಮ್ಮ ಟೈಲರಿಂಗ್ ಕ್ಲಾಸಲ್ಲಿ ಏನು ಚೂರು ಟೈಲರಿಂಗ್ ಗೊತ್ತೇ ಇಲ್ಲದವರು ಬಂದುಬಿಟ್ಟು ಈಗ ಬ್ಲೌಸು ಸಹ ಸ್ಟಿಚ್ ಮಾಡ್ತಾ ಇದ್ದಾರೆ. ನಮ್ಮ ಕೈಲಿ ಟೈಲರಿಂಗ್ ಕಲಿಯೋದಕ್ಕೆ ಆಗಲ್ಲ ಅಂತ ಹೇಳೋರಿಗೂ ಸಹ ನಾವು ಕ್ಲೀನಾಗಿ ಟೈಲರಿಂಗ್ ಕಲಿಸ್ಕೊಡ್ತೀನಿ. ಹಾಗೆ ಕೈಯಲ್ಲಿ ಸ್ಟಿಚ್ ಮಾಡೋ ಅದೇನು ಇರೋದಿಲ್ಲ. ಸ್ಟಾರ್ಟಿಂಗ್ ಬಂದಾಗಲೇ ನಾನು ಮಿಷನ್ನಲ್ಲಿ ಹೇಗೆ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ. ತುಂಬ ಬೇಗ ಈಸಿಯಾಗಿ ಕಟ್ಟಿಂಗ್ ಮತ್ತು ಸ್ಟಿಚಿಂಗನ್ನು ಕಲಿತಾರೆ. ನೋಡಿ, ಇದೆಲ್ಲ ನಮ್ಮ ಸ್ಟೂಡೆಂಟೇ ಮಾಡ್ತಾ ಇರೋಂಥ ವರ್ಕು. ಇವರು ಲಂಗ ಬ್ಲೌಸ್ ಕಟ್ಟಿಂಗ್ ಮಾಡ್ತಾ ಇದ್ಲು, ಅಂದರೆ ಮಗಳಿಗೆ. ನೋಡಿ, ಈಗ ಅಳತೆನ ಹಾಕ್ಬಿಟ್ಟು ಕಟ್ಟಿಂಗ್ ಮಾಡ್ತಿದ್ರು. ಡೈರೆಕ್ಟ್ ಅವ್ರ ವಾಯ್ಸನ್ನೇ ಕಟ್ಟಿಂಗ್ ಮಾಡ್ತಾ ಇರೋದು ಕೊಡಬೇಕಂತ ಮಾಡಿದ್ದೆ, ಆದರೆ ತುಂಬ ಡಿಸ್ಟರ್ಬೆನ್ಸ್ ಇರೋದ್ರಿಂದ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ನಿನ್ನೆ ನಾನು ಹಾಕಿರೋಂಥ ಬೋಟ್ನೆಕ್ ವಿಡಿಯೋ ಸಹ ಇವತ್ತಿನ ಕ್ಲಾಸಲ್ಲಿ ಸ್ಟೂಡೆಂಟಿಗೆ ಕಟ್ ಮಾಡಿಸಿದ್ದೆ. ಕೆಲವರು ನಾರ್ಮಲ್ ಬ್ಲೌಸನ್ನು ಕಟ್ ಮಾಡ್ತಿದ್ರು, ಕೆಲವರು ಬೋಟ್ನೆಕ್ ಬ್ಲೌಸನ್ನು ಕಟ್ ಮಾಡ್ತಿದ್ರು. ನೀವು ನಮ್ಮ ಕ್ಲಾಸ್ ಸ್ಟೂಡೆಂಟ್ ಏನು ಹೇಳ್ಕೊಡ್ತೀನೋ ಅದೇ ಸೇಮ್ ವಿಡಿಯೋ ನಮ್ಮ ಟೈಲರಿಂಗ್ ಕ್ಲಾಸಲ್ಲೂ ಸಹ ಬರುತ್ತೆ. RG ಟೈಲರಿಂಗ್ ಕ್ಲಾಸಲ್ಲಿ ನೀವು ದಿನ ವಾಚ್ ಮಾಡೋದ್ರಿಂದ ಈ ಕ್ಲಾಸ್ ನೋಡಿಬಿಟ್ಟು ನೀವು ಮನೇಲೇ ಕೂತ್ಕೊಂಡು ಟೈಲರಿಂಗನ್ನು ಕಲಿಬೋದು. ಎಲ್ಲೇ ಬೇಕಾದರೂ ಇರಿ, ಎಷ್ಟು ದೂರದಲ್ಲಿದ್ದರೂ ಸಹ ಕಲಿಬೋದು. ನೋಡಿ, ನಮ್ಮ ಕ್ಲಾಸ್ ಸ್ಟೂಡೆಂಟ್ ಎಲ್ಲರೂ ಕಟ್ಟಿಂಗು ಮತ್ತು ಸ್ಟಿಚಿಂಗನ್ನು ಎಷ್ಟು ಆರಾಗಿ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಇವರೆಲ್ಲ ಬಂದುಬಿಟ್ಟು 1 ತಿಂಗಳಿಂದ 2 ತಿಂಗಳು ಆಗಿದೆ ಅಷ್ಟೇ. ಬ್ಲೌಸನ್ನು ಎಷ್ಟು ನೀಟಾಗಿ ಸ್ಟಿಚ್ ಮಾಡ್ತಾರೆ ನೋಡಿ. ಪ್ರತಿಯೊಂದು ಇರುತ್ತೆ. ಬ್ಲೌಸು, ಬೋಟ್ನೆಕ್ ಬ್ಲೌಸು ಮತ್ತು ಪ್ರಿನ್ಸ್ ಕಟ್ಟು, ಲಂಗ ಬ್ಲೌಸು ಮತ್ತು ಫ್ರಾಕು, ಎಲ್ಲ ಥರ ಬಟ್ಟೆ ಕಟ್ಟಿಂಗು ಸ್ಟಿಚಿಂಗನ್ನು ಹೇಳ್ಕೊಡ್ತೀನಿ. ಇವಳು ಫಿಟ್ಟಿಂಗ್ ಹಾಕ್ತಾ ಇದ್ಲು, ಫಿಟ್ಟಿಂಗಲ್ಲಿ ತಪ್ಪು ಮಾಡ್ತಾ ಇದ್ದಾಳೆ. ನಾನು ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್, ಏನು ತಪ್ಪು ಮಾಡ್ತಿದ್ದಾಳೆ ಅಂತೇಳಿ ನಿಮಗೆ ಗೊತ್ತಾಗ್ತಾ ಇದೆ. ನಾನು ಮತ್ತೆ ಸರಿಯಾಗಿ ಹೇಳ್ಕೊಟ್ಟೆ, ಅಂದರೆ ತುಂಬ ಸರಿ ಹೇಳ್ಕೊಟ್ಟಿದ್ದೀನಿ, ಆದರೂ ತುಂಬ ಕನ್ಫ್ಯೂಸ್ ಆಗುತ್ತೆ. ಆವಾಗ ನಾವು ನಿಧಾನದಿಂದ ಹೇಳ್ಕೊಡ್ಬೇಕಾಗತ್ತೆ. ನೋಡಿ, ಫಿಟ್ಟಿಂಗ್ ಅವಳು ಅಳತೆ ಬ್ಲೌಸನ್ನು ಸ್ಟಿಚ್ ಮಾಡಿರೋ ಬ್ಲೌಸಿಗೆ ಇಡ್ತಾ ಇರೋದು ಕರೆಕ್ಟ್ ಇಲ್ಲ. ಈಗ ನಾನು ಕರೆಕ್ಟಾಗಿ ಇಟ್ಬಿಟ್ಟು ಮಾರ್ಕನ್ನು ಮಾಡೋದನ್ನು ಹೇಳ್ಕೊಡ್ತಿದ್ದೀನಿ. ಇದು ಈಸಿ ಮೆಥಡು. ಟೇಪು ಅಳತೆ ಅಂತೇಳಿ ಕಷ್ಟ ಆಗೋರಿಗೆ ಈ ರೀತಿ ಅಳತೆ ಬ್ಲೌಸ್ ಕರೆಕ್ಟಾಗಿ ತೊಗೊಂಡ್ಬಿಟ್ಟು ಅಳತೆ ಬ್ಲೌಸಲ್ಲಿ ಫಿಟ್ಟಿಂಗನ್ನು ಹಾಕ್ಬೋದು. ನಾವು ಫಸ್ಟು ಈಸಿ ಮೆಥಡ್ ತುಂಬ ನಮ್ಮ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ, ಯಾಕಂದರೆ ಕಷ್ಟ ಅಂತ ಅನಿಸ್ಬಾರ್ದು ಅವರಿಗೆ ಅಂತೇಳ್ಬಿಟ್ಟು ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಬರ್ತಾ ಬರ್ತಾ ಸ್ವಲ್ಪ ಕೆಲವೊಂದೊಂದು ಅರ್ಥ ಆಗೋಕ್ಕೆ ಶುರುವಾದಾಗ ಅವರಿಗೆ ಟೇಪು ಮಾರ್ಕರು ಅಂತ ಹೇಳ್ಬಿಟ್ಟು ಬಳಸಿ ಕಟ್ಟಿಂಗು ಸ್ಟಿಚಿಂಗು ಮಾಡೋದನ್ನು ಹೇಳ್ಕೊಡ್ತೀನಿ. ಫಸ್ಟಿಗೆ ತುಂಬ ಈಸಿ ಮೆಥಡಲ್ಲಿ ಕಟ್ಟಿಂಗು ಸ್ಟಿಚಿಂಗನ್ನು ಹೇಳ್ಕೊಡ್ತೀನಿ. ಫಸ್ಟು ಅವರು ನಮ್ಮ ಕ್ಲಾಸ್ಗೆ ಬಂದಾಗ ಅವರಿಗೆ ಏನು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇರುತ್ತೋ ಅದನ್ನೇ ಇಲ್ಲಿ ಕಲಿಬೋದು. ನಿನ್ನೆ ನಾನು ವಿಡಿಯೋದಲ್ಲಿ ಬೋಟ್ನೆಕ್ ಬ್ಲೌಸ್ ಕಟ್ಟಿಂಗ್ ಮಾಡಿದ್ನಲ್ಲ, ಅದನ್ನೇ ಇವತ್ತು ಇವರು ಬೋಟ್ನೆಕ್ ಬ್ಲೌಸನ್ನು ಕಟ್ಟಿಂಗ್ ಮಾಡ್ತಾ ಇದ್ದಾರೆ. ನೋಡಿ, ಯಾವ ರೀತಿ ಬೋಟ್ನೆಕ್ ಬ್ಲೌಸ್, ನಾರ್ಮಲ್ ಬ್ಲೌಸ್ ಅಳತೆ ತೊಗೊಂಡೆ ಬೋಟ್ನೆಕ್ ಬ್ಲೌಸನ್ನು ಕಟ್ ಮಾಡ್ತಾ ಇದ್ದಾರೆ. ಪೂರ್ತಿ ಕಟ್ಟಿಂಗ್ ವಿಡಿಯೋನ ಹಾಕೋಕ್ಕೆ ಅಂತ ಹೋದೆ, ಅದು ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ. ಅಂದರೆ ಎಲ್ಲ ಸ್ಟೂಡೆಂಟು ಬೇರೆ ಬೇರೆ ಪ್ಯಾಟ್ರನ್ ಕಲಿತಾ ಇರೋದ್ರಿಂದ ಎಲ್ಲರೂ ಒಂದೇ ಕಲಿತಾ ಇದ್ದರೆ ಸೇಮ್ ವಾಯ್ಸ್ ಹಾಕ್ಬೋದು, ಆದರೆ ಎಲ್ಲರೂ ಬೇರೆ ಬೇರೆ ಕಟ್ಟಿಂಗ್ ಮಾಡ್ತಾ ಇರ್ತಾರೆ. ಹಾಗಾಗಿ ಮಧ್ಯೆ ಮಧ್ಯೆ ಕೇಳೋದ್ರಿಂದ ನನಗೆ ಅಲ್ಲಿನ ವಾಯ್ಸೇ ಕೊಡೋಕ್ಕಾಗಲಿಲ್ಲ. ನೋಡಿ ಫ್ರೆಂಡ್ಸ್, ಇವರು ಬೋಟ್ನೆಕ್ ಬ್ಲೌಸ್ ಹಾಕೋದಕ್ಕೆ ಟ್ರೈ ಮಾಡಿ ಬೋಟ್ನೆಕ್ ಬ್ಲೌಸನ್ನು ಹಾಕ್ತಿದ್ದಾರೆ. ಬೋಟ್ನೆಕ್ ಬ್ಲೌಸು ಬಟ್ಟೆಗೆ ಹಾಕೋದಕ್ಕಿಂತ ಮೊದಲು ಫಸ್ಟು ಮಾರ್ಕ್ ಹಾಕಿ ಎಕ್ಸೈಸಲ್ಲಿ ಬರ್ಕೊಂಡು ನಂತರ ಸ್ಕೆಚ್ ಹಾಕಿ ನೆಕ್ಸ್ಟು ಮಾರ್ಕನ್ನು ಹಾಕ್ತಾರೆ. ಯಾಕಂದರೆ ಅದು ತುಂಬ ಈಸಿ ಆಗುತ್ತೆ. ಡೈರೆಕ್ಟ್ ಬಟ್ಟೆ ಮೇಲೇ ಹಾಕಿದ್ರೆ ಕನ್ಫ್ಯೂಸ್ ಆಗುತ್ತೆ. ಫಸ್ಟು ಅಳತೆನ ಬರ್ಕೊಳ್ತಾರೆ, ನೆಕ್ಸ್ಟು ವೈಟ್ ಹಾಳೆಯಲ್ಲಿ ಸ್ಕೆಚನ್ನು ಹಾಕ್ಕೊಳ್ತಾರೆ, ನಂತರ ಬಟ್ಟೆ ಮೇಲೆ ಹಾಕ್ತಾರೆ. ಇನ್ನೂ ಕನ್ಫ್ಯೂಸ್ ಆಗೋರಿಗೆ ಪೇಪರ್ ಮೇಲೆ ಫಸ್ಟ್ ಕಟ್ ಮಾಡಿ ನಂತರ ಬಟ್ಟೆ ಮೇಲೆ ಕಟ್ ಮಾಡ್ಬೋದು. ಇಲ್ಲಿ ತುಂಬ ಜನ ನೋಟ್ಸಲ್ಲಿ ಮಾರ್ಕ್ ಆದಮೇಲೆ ಡೈರೆಕ್ಟು ಬಟ್ಟೆ ಮೇಲೇ ಹಾಕ್ಬಿಟ್ಟು ಸ್ಟಿಚಿಂಗ್ ಮಾಡ್ತಾರೆ. ಫಸ್ಟಿಗೆ ಟೈಲರಿಂಗ್ ಕ್ಲಾಸಿಗೆ ಹೋದಾಗ ತುಂಬ ಕೈಯಿಂದ ಹೊಲಿಸಿ ಥರ ಟೈಲರಿಂಗ್ ಅಂದ್ರೇ ಬೋರ್ ಆಗೋ ಥರ ಮಾಡ್ತಾರೆ. ನಮ್ಮದು ಆ ಥರ ಇಲ್ಲ. ನಾನು ಫಸ್ಟು ಮಿಷನ್ ಸ್ವಲ್ಪನೂ ಟಚ್ ಗೊತ್ತಿಲ್ಲದವರಿಗೂ ಸಹ ಮಿಷನ್ ಹ್ಯಾಂಡ್ಲು ಮಾಡಿಬಿಟ್ಟು ಸ್ಟಿಚ್ ಮಾಡೋದನ್ನು ಹೇಳ್ಕೊಡ್ತೀನಿ. ನಂತರ ಬ್ಲೌಸ್ ಕಟ್ಟಿಂಗ್ ಸ್ಟಿಚಿಂಗನ್ನು ಹೇಳ್ಕೊಡ್ತೀನಿ. ತುಂಬ ಚೆನ್ನಾಗಿ 1 ತಿಂಗಳು 2 ತಿಂಗಳು ಆದವರು ಸಹ ಬ್ಲೌಸನ್ನು ಕಟ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದಾರೆ.
ನಾನು ಇನ್ನು ಆದಷ್ಟು ನಮ್ಮ ಟೈಲರಿಂಗ್ ಕ್ಲಾಸಲ್ಲಿ ಏನು ಕಟ್ಟಿಂಗ್ ಸ್ಟಿಚಿಂಗ್ ಹೇಳ್ಕೊಡ್ತೀನೋ ಅದನ್ನೇ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಬೋಟ್ ನೆಕ್ ಬ್ಲೌಸನ್ನು ಹಾಕ್ಬಿಟ್ಟು ಅಳತೆ ಹಾಕ್ಬಿಟ್ಟು ಕಟ್ ಮಾಡ್ತಾ ಇದ್ದಾರೆ. ಬೋಟ್ ನೆಕ್ ಬ್ಲೌಸಲ್ಲಿ ಏನು ಡಿಫ್ರೆನ್ಸು ಅಂತಂದರೆ ಆರ್ಮೋಲ್ ಜಾಸ್ತಿ ಇಟ್ಕೊಬೇಕು ಮತ್ತು ಕುತ್ತಿಗೆ ಅಗಲನ ಜಾಸ್ತಿ ಇಟ್ಕೊಬೇಕು, ಇಷ್ಟೇ, ಮತ್ತೇನು ಡಿಫ್ರೆನ್ಸ್ ಇಲ್ಲ. ಇದು ಬ್ಯಾಕ್ ನೆಕ್ ಹಾಕ್ತಾ ಇದ್ದಾರೆ. ಈ ನೆಕ್ಕು ಸಹ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ, ಯಾವ ರೀತಿ ಕಟಿಂಗ್ ಮಾಡಬೇಕು ಸ್ಟಿಚಿಂಗ್ ಮಾಡಬೇಕು ಅಂತೇಳಿ. ಇದು ತುಂಬ ಚೆನ್ನಾಗಿ ಬರ್ತಾ ಇದೆ. 4-5 ಜನ ಸ್ಟೂಡೆಂಟು ಇದೇ ಪ್ಯಾಟ್ರನಲ್ಲಿ ಸ್ಟಿಚ್ ಮಾಡ್ತಾ ಇದ್ದಾರೆ. ನೋಡಿ ಬ್ಯಾಕ್ ಬೋಟ್ ನೆಕ್ಕು ಫ್ರಂಟ್ ಬೋಟ್ ನೆಕ್ಕು ನಿನ್ನೆ ವಿಡಿಯೋದಲ್ಲಿ ಇದು ಬಂದಿದೆ. ನಾನು ಲಾಸ್ಟಲ್ಲಿ ಈ ವಿಡಿಯೋದ ಒಂದು ಚಿತ್ರಣವನ್ನು ಹಾಕ್ತೀನಿ, ಚೆಕ್ ಮಾಡ್ಕೊಂಡು ನೀವು ನೋಡ್ಕೊಬೋದು. ಯಾರೆಲ್ಲ ನೋಡಿಲ್ಲ ಅವರು ನೋಡಿ, ಬ್ಯಾಕಲ್ಲಿ ಈ ರೀತಿ ಕಟ್ ಮಾಡ್ಕೊಬೇಕು. ಇದಕ್ಕೆ ಪೈಪಿಂಗ್ ಕೊಟ್ಟರೆ ತುಂಬ ನೀಟಾಗಿ ಬರುತ್ತೆ. ಈ ಬ್ಲೌಸು ಸ್ಟಿಚ್ ಆದಮೇಲೆ ನಾನು ನಾಳಿನ ವಿಡಿಯೋದಲ್ಲಿ ಹಾಕ್ತೀನಿ, ಯಾಕಂದರೆ ಯಾವ ರೀತಿ ಬಂತು. 4 ಜನ ಇದೇ ಪ್ಯಾಟರ್ನಲ್ಲಿ ಕಟ್ ಮಾಡಿದ್ದಾರೆ. ಒಬ್ಬೊಬ್ರದ್ದು ಒಂದೊಂದು ರೀತಿ ತುಂಬ ನೀಟಾಗಿ ಬಂದಿರುತ್ತೆ. ನಾನು ನಾಳಿನ ವಿಡಿಯೋದಲ್ಲಿ ಫೋಟೋ ಅಥವಾ ವಿಡಿಯೋನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಈಗ ನೋಡಿ ಫ್ರಂಟು ಮತ್ತು ಬ್ಯಾಕು. ನೆಕ್ಸ್ಟು ನಮ್ಮ ಸ್ಟೂಡೆಂಟ್ ಕುಚ್ಚು ಸಹ ಹಾಕ್ತಾಯಿದ್ರು, ಅದರ ವಿಡಿಯೋ ಸಹ ಮಾಡ್ಕೊಂಡಿದ್ದೀನಿ. ನೋಡಿ ಯಾರಿಗೆಲ್ಲ ಏನೇನು ಇಂಟ್ರೆಸ್ಟ್ ಇದೆಯೋ ಅದನ್ನೆಲ್ಲದೂ ಸಹ ನಮ್ಮ ಟೈಲರಿಂಗ್ ಕ್ಲಾಸಲ್ಲಿ ಕಲಿಬೋದು. 2 ಸೀರೆಗೆ ಕುಚ್ಚು ಹಾಕಿದ್ರು, ಹಾಗೆ ನಾರ್ಮಲ್ ಬ್ಲೌಸ್ ಸಹ ಕಟಿಂಗ್ ಮಾಡ್ತಾಯಿದ್ರು. ನಾರ್ಮಲ್ ಬ್ಲೌಸು ಕಟಿಂಗ್ ಅಂದರೆ ಇವ್ರು ಬಂದು 2 ತಿಂಗಳಾಗಿದೆ. ಅವರೇ ಸ್ವಂತ ಅಳತೆ ಮಾಡಿಬಿಟ್ಟು ಮಾರ್ಕ್ ಮಾಡಿಬಿಟ್ಟು ಕಟಿಂಗನ್ನು ಮಾಡೋ ಅಷ್ಟು ಧೈರ್ಯ ಬಂದಿದೆ ಅವರಿಗೆ. ಈಗ ಕಸ್ಟಮರ್ ಬ್ಲೌಸನ್ನೇ ತಗೊಂಡು ಬಂದು ಕಟ್ಟಿಂಗು ಸ್ಟಿಚಿಂಗು ಮಾಡ್ತಾ ಇದ್ದಾರೆ. ನೋಡಿ ಇದು ಸಹ ಕಸ್ಟಮರ್ ಬ್ಲೌಸನ್ನೇ ತೊಗೊಂಡು ಬಂದು ಕಟ್ಟಿಂಗು ಮತ್ತು ಸ್ಟಿಚಿಂಗು ಮಾಡ್ತಾ ಇರೋದು. ತುಂಬ ಕನ್ಫ್ಯೂಸ್ ಆದಾಗ ನನ್ನನ್ನು ಕೇಳ್ತಾರೆ, ಮತ್ತು ಅವರೇ ಧೈರ್ಯವಾಗಿ ಕಟ್ ಮಾಡಿ ಧೈರ್ಯವಾಗಿ ಸ್ಟಿಚ್ ಮಾಡ್ತಾರೆ. ನೋಡಿ ಇದು ಅಂಬ್ರೆಲಾ ಕಟ್ಟಿಂಗು. ಅಂಬ್ರೆಲಾ ಕಟ್ಟಿಂಗ್ ಸಹ ನಮ್ಮ ಟೈಲರಿಂಗ್ ಕ್ಲಾಸಲ್ಲಿ ಹೇಳ್ಕೊಡ್ತಾ ಇದ್ವಿ. ಅಂಬ್ರೆಲಾ ಕಟ್ಟಿಂಗು ಅಂದರೆ ಲೈನಿಂಗನ್ನು ಕಟ್ ಮಾಡಬೇಕು ಫಸ್ಟು, ನೆಕ್ಸ್ಟು ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡಿಬಿಟ್ಟು ಸ್ಟಿಚ್ ಮಾಡಬೇಕಾಗತ್ತೆ. ಅಂಬ್ರೆಲಾ ಕಟ್ಟಿಂಗು ತುಂಬ ಜನ ಸ್ಟೂಡೆಂಟ್ ಸಹ ಸ್ಟಿಚ್ ಮಾಡ್ತಾ ಇದ್ದಾರೆ. ನೋಡಿ ಈಗ ಲೈನಿಂಗಿಗೆ ಇಷ್ಟು ಫ್ಯಾಬ್ರಿಕ್ಕು ಕಡಿಮೆ ಆಗುತ್ತೆ, ಅದಕ್ಕೆ ಅಟ್ಯಾಚ್ ಮಾಡಿಬಿಟ್ಟು ಮೈನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡಬೇಕು. ಫಸ್ಟು ನಾವು ಅಂಬ್ರೆಲಾ ಡ್ರೆಸ್ ಬೇಕಿದ್ದರೂ ಕಲಿಸ್ತೀವಿ, ಇಲ್ಲ ಅಂತಂದರೆ ಬ್ಲೌಸ್ ಸಹ ಕಲಿಸ್ತೀವಿ, ಯಾವ್ದು ಬೇಕಾದರೂ ಕಲಿಬೋದು. ಹಾಗೆಯೇ ನಮ್ಮ RG ಟೈಲರಿಂಗ್ ಕ್ಲಾಸಲ್ಲಿ ಸರ್ಟಿಫಿಕೇಟ್ ಸಹ ಕೊಡಲಾಗುತ್ತದೆ. ಯಾರಾದರೂ ಇಂಟ್ರೆಸ್ಟ್ ಇರೋರು ನಮ್ಮ ಊರಿನ ಹತ್ತಿರ ಇರೋರು ಸೇರ್ಕೋಬೋದು. ಫ್ರೆಂಡ್ಸ್, ಇಷ್ಟು ನಮ್ಮ ಇವತ್ತಿನ ಟೈಲರಿಂಗ್ ಕ್ಲಾಸಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ಮೇಲೆ ನಮ್ಮ ಕ್ಲಾಸಲ್ಲಿ ಕಟ್ಟಿಂಗು ಸ್ಟಿಚಿಂಗು ಏನು ನಡೆಯುತ್ತೋ ಅದೇ ವಿಡಿಯೋನೇ ನಾನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಅಂಬ್ರೆಲಾ ಡ್ರೆಸ್ಸು ಹೀಗಾಗಿತ್ತು. ಬಾಯ್ ಫ್ರೆಂಡ್ಸ್.